ಅದು ಮಳೆಗಾಲದಲ್ಲಿ ಮಾತ್ರ ಸೃಷ್ಟಿಯಾಗೋ ಜಲಪಾತ. ಹಚ್ಚ ಹಸಿರಿನ ಗಿರಿಶೃಂಗಗಳ ನಡುವೆ ಹಾಲ್ನೊರೆಯಂತೆ ಧುಮ್ಮಿಕ್ಕುವ ಜಲಪಾತದ ಆಯಸ್ಸು ಕೆಲವೇ ತಿಂಗಳಾದರೂ ಪ್ರವಾಸಿಗರನ್ನ ಆ ಮಿನಿ ಜಲಪಾತ ತನ್ನತ್ತ ಆಕರ್ಷಿಸುತ್ತಿದೆ. ಹಾಗಿದ್ರೆ ಯಾವುದು ಆ ಜಲಪಾತ ಅಂತೀರಾ? ಇಲ್ಲಿದೆ ನೋಡಿ. ಹಚ್ಚ ಹಸಿರಿನ ಗಿರಿಶೃಂಗಗಳ ನಡುವೆ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿದೆ ಮಿನಿ ಜಲಪಾತ. ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರು ಸಮೀಪದ ಕಣಿವೆಯಲ್ಲಿರುವ ಮಿಂಚುಳ್ಳಿ ಜಲಪಾತ. ಜಲಪಾತದ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಿರುವ ಪ್ರವಾಸಿಗರು. ಹಚ್ಚ ಹಸಿರಿನ ಗಿರಿಶೃಂಗಗಳ ನಡುವೆ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವ ಜಲಪಾತ. ಜಲಪಾತದ ದೃಶ್ಯ ಕಾವ್ಯವನ್ನು ಕಣ್ತುಂಬಿಕೊಳ್ಳುತ್ತಿರುವ ಪ್ರವಾಸಿಗರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರು ಸಮೀಪ ಇರುವ ಕಣಿವೆಯಲ್ಲಿ. ಹೌದು, ಮಿಂಚುಳ್ಳಿ ಜಲಪಾತ ಎಂದು ಕರೆಸಿಕೊಳ್ಳುವ ಈ ಜಲಪಾತ ಕೇವಲ ಮಳೆಗಾಲದಲ್ಲಿ ಮಾತ್ರ ಸೃಷ್ಟಿಯಾಗುತ್ತದೆ. ಹಚ್ಚ ಹಸಿರಿನ ಗಿರಿಶೃಂಗಗಳ ನಡುವೆ ಧುಮ್ಮಿಕ್ಕುವ ಜಲಪಾತದ ಆಯಸ್ಸು ಕೆಲವೇ ತಿಂಗಳು ಮಾತ್ರ. ಗಿರಿಶೃಂಗಗಳ ನಡುವೆ ಗೋಚರಿಸುವ ಈ ಜಲಪಾತ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುವ ಮೂಲಕ ಪ್ರವಾಸಿಗರಿಗೆ ಮುದ ನೀಡುವ ಮೂಲಕ ಮಿಂಚಿ ಮರೆಯಾಗುತ್ತದೆ. ಒಳ್ಳೆಯ ವಾತಾವರಣ ಸರ್, ಚೆನ್ನಾಗಿದೆ. ಫಾಲ್ಸ್ ಚೆನ್ನಾಗಿದೆ. ಪ್ರತಿಯೊಬ್ಬರು ಒಂದು ಮಲೆನಾಡಿಗೆ ಎಂಟ್ರಿ ಆಗ್ತಿದ್ದಂಗೆ ಮಲೆಬೆನ್ನೂರಿನ ಮಲೆನಾಡಿನ ಮಲೆಬೆನ್ನೂರು ಅಂತ ಹೇಳ್ತಾರೆ. ಒಂದು ಒಳ್ಳೆಯ ವಾತಾವರಣ ಇದೆ ಇಲ್ಲಿ. ನಮಗೆ ಗೊತ್ತಿರೋ ಹಾಗೆ ಸುಮಾರು ನಾನು 4 ವರ್ಷದಿಂದ ಇಲ್ಲಿ ನೋಡ್ತಿದ್ದೀನಿ. ಒಂದು ಸಣ್ಣ ಮಿನಿ ಫಾಲ್ಸ್ ಅಂತ ಹೇಳ್ತಿದ್ದೀವಿ. ಖುಷಿ ಆಗುತ್ತೆ ಈ ಫಾಲ್ಸ್ನ ನೋಡಿದರೆ. ನೀರು ಯಾವಾಗಲೂ ಮಳೆ ಚೆನ್ನಾಗಿ ಬಂತು ಅಂದರೆ ಇನ್ನೂ ಮಳೆ ಆಗಬೇಕು. ನಾನು ಇವತ್ತು ನೋಡ್ತಾ ಇದ್ದೀನಿ, ನಿನ್ನೆ ಏನೋ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ, ಮಳೆ ನೀರಾಗಿ ಬಂದಿತ್ತು ಅಂತ. ಒಳ್ಳೆಯ ಒಂದು ನೀರಿನ ಜೋಗ ಫಾಲ್ಸ್ ಥರ ಮಿನಿ ಫಾಲ್ಸ್ ಅಂತ ಹೇಳ್ಬೋದು. ಜೋಗಕ್ಕೆ ಹೋಗೋರಿಗೂ ಎಲ್ಲರಿಗೂ ಇದೇ ಆನ್ ದ ವೇ ಹೋಗೋದ್ರಿಂದ ಇಲ್ಲಿ ಒಂದು ಮಿನಿ ಫಾಲ್ಸ್ ಇದೆ. ಪ್ರತಿಯೊಬ್ಬ ಪ್ರವಾಸಿ ತಾಣಗರಿಗೆ ಇಲ್ಲಿ ಒಂದು ಖುಷಿ ಕೊಡೋ ಒಂದು ವಾತಾವರಣ ಉದ್ಭವ ಆಗಿದೆ. ಪ್ರತಿಯೊಬ್ಬರು ಇದನ್ನು ಸವಿರಿ. ಒಂದು ಒಳ್ಳೆ ವಾತಾವರಣ ಇದೆ. ನೀರು ಫಾಲ್ಸು ಇನ್ನು ಜೋರ ಬಂತು ಅಂದರೆ ತುಂಬಾ ಚೆನ್ನಾಗಿರ್ತಿಲ್ಲ. ನಾನು ಒಂದು 2 ಇಯರ್ಸ್ ಬ್ಯಾಕ್ 2 ವರ್ಷದಿಂದ ಬಂದಿದ್ದೆ. ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಜಲಪಾತಗಳನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಮಲೆನಾಡು ಭಾಗಗಳಿಗೆ ತೆರಳುತ್ತಾರೆ. ಆದರೆ ಈ ಭಾಗದ ಜನರಿಗೆ ಮಿಂಚುಳ್ಳಿ ಜಲಪಾತ ಅದ್ಭುತ ಸೌಂದರ್ಯವನ್ನು ಉಣಬಡಿಸುತ್ತಿದೆ. ಕೇವಲ 8 ರಿಂದ 10 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಈ ಜಲಪಾತದ ಸೌಂದರ್ಯ ವರ್ಣಿಸಲು ಅಸಾಧ್ಯ. ಹಚ್ಚ ಹಸಿರಿನ ಗಿರಿಶೃಂಗದ ನಡುವೆ ಹಾಲ್ನೊರೆಯಂತೆ ಧುಮ್ಮಿಕ್ಕುವ ಈ ಜಲಪಾತ ಈ ಭಾಗದ ಜನರಿಗೆ ಹಾಟ್ ಸ್ಪಾಟ್ ಆಗಿ ಪರಿಣಮಿಸಿದೆ. ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಮಳೆಗಾಲದಲ್ಲಿ ಫುಲ್ ಒಂದು 3-4 ತಿಂಗಳು ಇದೇ ಥರ ಹರಿಯುತ್ತೆ ಸರ್. ಇದು ನೀರು ಮಾತ್ರ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಭಾಳ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಇಡೀ ದಾವಣಗೆರೆ ಡಿಸ್ಟಿಕ್ನಾಗ ಇದೊಂದು ಫಾಲ್ಸ್, ಮಿನಿ ಫಾಲ್ಸ್ ಆಗಿದೆ ಸರ್. ಅಗಸ್ನಳ್ಳ ಅಂತ ನಾವಂತ ಸರ್. ಅದು ಇದಕ್ಕೆ ಬೇರೆ ಯಾರೋ ಚುಕ್ಕಿ ಫಾಲ್ಸ್ ಏನೋ ಅಂತ ಹೆಸರು ಕರಿತಾ ಇದ್ದಾರೆ. ನಾವು ಪುರಾತನ ಕಾಲದಿಂದನೂ ಇದು ಅಗಸ್ನಳ್ಳನ ಅಂತ ಇರೋದು ಸರ್. ಇದು ಸರ್ ಈ ನೀರೇ ಈಗ ಕೆರೆಗೆ ಹೋಗಿ ಈಗ ಕೆರೆಗೆ ನೀರು ಹೋಗ್ತಾರೆ ಸರ್. ಇದೊಂದೇ ಸರ್, ಕಣಿವೆಯಲ್ಲಿ ಇದೊಂದೇ ಇರೋ ಸರ್. ಸರ್ ಖುಷಿ, ಭಾಳ ಖುಷಿ ಆಗುತ್ತೆ ಸರ್. ಭಾಳ ಜನ ಬರ್ತಾರೆ. ನಿನ್ನೆ ಎಲ್ಲ ವೀಕೆಂಡ್ ಭಾಳ ಜನ ಇತ್ತು. ಇವತ್ತು ಜನ ಕಡಿಮೆ ಇದೆ, ನೀರು ಕಡಿಮೆ ಆಗಿದೆ ಸರ್. ಇವತ್ತು ಮಳೆ 2 ದಿವಸ ಡೌನ್ ಆಗಿರೋದಕ್ಕೆ ಮಳೆ ಜಾಸ್ತಿ ಬಂತು ಅಂದ್ರೆ ಫುಲ್ ನೀರುತ್ತೆ ಸರ್. ಭಾಳ ಖುಷಿ ಆಗುತ್ತೆ ಸರ್. ಇದು ಮಲೆನಾಡಿಗೆ ಎಂಟ್ರೆನ್ಸ್ ಜೋಗ್ ಫಾಲ್ಸ್ ಅಂತಂದು ಹೇಳ್ಬಿಟ್ಟಿದ್ದು ಮಲೆಬೆನ್ನೂರಿಗೆ. ಮಲೆನಾಡು ಎಂಟ್ರೆನ್ಸ್ ಆಗೋದೇ ಕೊಮ್ಮಳ್ಳಿ ಭಾಗದಿಂದ. ಅದರಿಂದ ನಮ್ಮ ಹರಿಹರ ತಾಲೂಕಿಗೆ ಫಸ್ಟ್ ಜೋಗ್ ಫಾಲ್ಸ್ ಇದೆ ಒಂದೇ ಇರೋದು. ಇದಕ್ಕೆ ಮಿಂಚುಳ್ಳಿ ಫಾಲ್ಸ್ ಅಂತ ಕರೀತಾರೆ. ಇಲ್ಲಿ ಆಲ್ಮೋಸ್ಟ್ ಶನಿವಾರ ಮತ್ತು ವೀಕೆಂಡಲ್ಲಿ ಕೊಮ್ಮಳ್ಳಿ ಮಧು ಹೋಟ್ಲಿಂದ ತಿಂಡಿ ಕರ್ಕೊಂಬಂದು ಮತ್ತು ದಾವಣಗೆರೆ ಹೋಗೋರು ಮತ್ತು ದಾವಣಗೆರೆ ಕಡೆಯಿಂದ ಹೊನ್ನಾಳಿ ಹೋಗೋರು, ಜೋಗ ಕಡೆ ಹೋಗೋರು, ಹರಿಹರದವರು ಮತ್ತು ಮಲೆಬೆನ್ನೂರು ಗ್ರಾಮದವರು ಸುತ್ತಮುತ್ತ ಹಳ್ಳಿಯರು ಬಂದು ಒಂಥರ ಪಿಕ್ನಿಕ್, ಒನ್ ಡೇ ಪಿಕ್ನಿಕ್ ಟೈಪ್ ಇಲ್ಲಿ ಬಂದು ಇದು ಮಾಡ್ತಾರೆ. ಒಳ್ಳೆಯ ಪ್ಲೇಸ್ ಚೆನ್ನಾಗಿದೆ. ಬಂದು ಎಲ್ಲರೂ ವೀಕೆಂಡಲ್ಲಿ ಬಂದು ಒಂದು ದಿವಸ ಎಂಜಾಯ್ ಮಾಡ್ಕೊಂಡು ಸಣ್ಣ ಮಕ್ಕಳನ್ನ ಕರ್ಕೊಂಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಒಟ್ಟಿನಲ್ಲಿ ಕೆಲವೇ ತಿಂಗಳು ಮಾತ್ರ ಪ್ರವಾಸಿಗರಿಗೆ ಕಾಣಸಿಗುವ ಈ ಮಿನಿ ಜಲಪಾತ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆಯುತ್ತಿರೋದಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.